ಇದು ಕಾಂಗ್ರೆಸ್ ನಾಯಕರ ಹೋರಾಟ ಆದ್ರೆ ಮತ್ತೊಂದು ಕಡೆ ವಿಪಕ್ಷಗಳ ಬತ್ತಳಿಕೆಯಲ್ಲೂ ಕೂಡ ಅಸ್ತ್ರ ಇದೆ. ಅಧಿವೇಶನ ಪ್ರಾರಂಭ ಆಗ್ತಾ ಇದ್ದಂತೆ ಆ ಅಸ್ತ್ರವನ್ನ ಪ್ರಯೋಗ ಮಾಡೋದ್ರ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅಂತ ಬಿಜೆಪಿ ನಾಯಕರು ಕೂಡ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹಾಗಾಗಿ ರಾಜಕೀಯದಲ್ಲಿ ಪರ ವಿರೋಧದ ಹೋರಾಟಗಳು ಪ್ರತಿಭಟನೆಗಳು ಆಗಲಿದೆ. ವಿಬಿಜಿ ರಾಮ್ಜಿ ವಿರೋಧಿಸಿ ಒಂದ್ ಕಡೆ ಕಾಂಗ್ರೆಸ್ನ ಹೋರಾಟ, ಕೈ ಪ್ರೊಟೆಸ್ಟ್ಗೆ ಬಿಜೆಪಿ ಟಕ್ಕರ್ ಕೊಡೋದಕ್ಕೂ ಕೂಡ ಬಿಗ್ ಪ್ಲಾನ್ ರೂಪಿಸಿದೆ ಅಂತೆ. ಕಾಂಗ್ರೆಸ್ ಲೋಕಭವನ ಚಲೋಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ವಿಧಾನಸೌಧದ ಬಳಿಯೇ ಜೆಡಿಎಸ್ ಬಿಜೆಪಿಯ ಅತಿ ದೊಡ್ಡ ಪ್ರೊಟೆಸ್ಟ್ ಇವತ್ತು ಆಗುತ್ತೆ. ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆನೆ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರ ಸಿದ್ಧತೆ. ಸದನದಲ್ಲೂ ರಾಜ್ಯಪಾಲರಿಗೆ ಅವಮಾನ ಅನ್ನುವಂತ ಬ್ರಹ್ಮಾಸ್ತ್ರ ಪ್ರಯೋಗ ಆಗುತ್ತಂತೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಮುಗಿ ಬೀಳೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ ಬಿಜೆಪಿ ನಾಯಕರು. ಬೆಳಗ್ಗೆ 10 ನಡೆಯುತ್ತಂತೆ ಮೈತ್ರಿಯ ಪ್ರತಿಭಟನೆ. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಸುರೇಶ್ ಬಾಬು ನೇತೃತ್ವದಲ್ಲಿ ಬಿಜೆಪಿಯ ಹೋರಾಟ ಇವತ್ತು ನಡೆಯುತ್ತೆ. ಈ ಕಡೆ ಜೆಡಿಎಸ್ನವರು ಕೂಡ ಸಾಥ್ ಕೊಡ್ತಾರಂತೆ. ಸಾಲು ಸಾಲು ಕಾರಣಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮೈತ್ರಿ ಪಡೆ ಸಿದ್ಧ ಆಗಿದೆ. ಅಲ್ಲಿಗೆ ಬಿಬಿಜಿ ರಾಮ್ಜಿ ವಿರೋಧಿಸಿ ಕಾಂಗ್ರೆಸ್ನ ಪ್ರತಿಭಟನೆ ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲೇ ನಾವು ಕೂಡ ಧರಣಿ ಕೂತ್ಕೊಳ್ತೀವಿ, ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕರು ಅವಮಾನ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಹೋರಾಟಕ್ಕೆ ಪ್ರತಿ ಹೋರಾಟ ಮಾಡೋದಕ್ಕೆ ವಿಪಕ್ಷಗಳು ಸಜ್ಜಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಈಗ ಹೋರಾಟಕ್ಕೆ ಪ್ರತಿ ಹೋರಾಟ ಪ್ರತಿಭಟನೆ ಮಾಡ್ತೀವಿ ಅಂತ ವಿಪಕ್ಷಗಳು ಸಜ್ಜಾಗಿದ್ರು ಕೂಡ ಇಷ್ಟು ಬಾರಿ ಎಲ್ಲ ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂದಂತಹ ವಿಪಕ್ಷದವರು ಅಷ್ಟು ಸಮರ್ಥವಾಗಿ ಅದನ್ನ ನಿಭಾಯಿಸ್ತಿಲ್ಲ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಅಟ್ಲೀಸ್ಟ್ ಇವತ್ತಾದ್ರೂ ಹೋರಾಟ ಯಶಸ್ವಿ ಆಗುತ್ತಾ, ಹೆಂಗಿರುತ್ತೆ ಅಂತ ಬಿಜೆಪಿ ನಾಯಕರ ಪ್ರೊಟೆಸ್ಟ್ ಇವತ್ತು? ವಿಬಿಜಿ ರಾಮ್ಜಿ ವಿರೋಧಿಸಿ ಕಾಂಗ್ರೆಸ್ ಅಥವಾ ಫ್ರೀಡಂ ಪಾರ್ಕ್ ಇಂದ ಲೋಕಭವನದವರೆಗೂ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿದ್ರೆ, ಆ ಒಂದು ಕಾಂಗ್ರೆಸ್ ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ಇದೀಗ ಬಿಜೆಪಿ ಸಹ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಅಂದರೆ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಪ್ರತಿಭಟನೆ, ಜಂಟಿ ಹೋರಾಟಕ್ಕೆ ಇವತ್ತು ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಸ್ತ್ರಗಳು, ಸರ್ಕಾರದ ವಿರುದ್ಧ ಸಾಕಷ್ಟು ಅಸ್ತ್ರಗಳು ವಿಪಕ್ಷಗಳಿಗೆ ಸಿಕ್ಕಿವೆ. ಅಧಿವೇಶನ ಶುರುವಾದಾಗಿಂದ ಕೂಡ ಅಧಿವೇಶನದ ಮೊದಲ ದಿನವೇ ರಾಜ್ಯಪಾಲರ ಭಾಷಣ, ಅಂದರೆ 37 ಸೆಕೆಂಡ್ ಭಾಷಣ ಮಾಡಿ ಹಾಗೆ ಹೊರಟಿದಂತಹ ರಾಜ್ಯಪಾಲರ ವಿರುದ್ಧ ಮುಗಿಬಿದ್ರು, ಅವರಿಗೆ ಅಗೌರವ ತೋರಿದ್ರು ಅನ್ನುವಂತಹ ಒಂದು ವಿಚಾರ ಪ್ರಮುಖ ಅಸ್ತ್ರ ಅಂತ ಆದ್ರೆ, ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಹಗರಣದ ವಿಚಾರವಾಗಿ ಸಚಿವರ ರಾಜೀನಾಮೆಗೆ ಕೂಡ ಒತ್ತಾಯಿಸುವಂಥದ್ದು ಸಹ ಇನ್ನೊಂದು ಅಸ್ತ್ರ. ಸೊ ಹೀಗಾಗಿ ಇದರ ಜೊತೆಗೆ ಬಳ್ಳಾರಿಯ ಮಾಡೆಲ್ ಹೌಸ್ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿರುವಂಥದ್ದು, ಇದರ ಜೊತೆ ಕಾನೂನು ಸುವ್ಯವಸ್ಥೆ ಮತ್ತು ಶೀಡ್ಲಘಟ್ಟ ಮಹಿಳಾ ಅಧಿಕಾರಿ ವಿರುದ್ಧ ಏನು ಕಾಂಗ್ರೆಸ್ ಮುಖಂಡ ನಿಂದನೆಯನ್ನ ಮಾಡಿದ್ರು, ಧಮಕಿಯನ್ನ ಹಾಕಿದ್ರು, ಈ ಎಲ್ಲ ಅಸ್ತ್ರಗಳನ್ನ ಇಟ್ಟುಕೊಂಡು ಇವತ್ತು ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ ಮುಂದಾಗಿರುವಂಥದ್ದು. ಅಂದ್ರೆ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಕೌಂಟರ್ ಆಗಿ ನಾವು ಕೂಡ ಸಾಕಷ್ಟು ಅಸ್ತ್ರಗಳು ನಮ್ಮ ಕೈಲಿದೆ, ಈ ಅಸ್ತ್ರಗಳನ್ನ ಇಟ್ಕೊಂಡು ನಾವ್ಯಾಕೆ ಹೋಗಿ ಅಧಿವೇಶನದಲ್ಲಿ ಕೂತ್ಕೋಬೇಕು, ಅಧಿವೇಶನದ ಒಳಗೂ ಸಹ ಹೋರಾಟ ಮಾಡೋಣ, ಒಳಗೂ ಸಹ ಹೋರಾಟ ಮಾಡೋಣ ಅನ್ನುವಂತಹ ವಿಚಾರಕ್ಕೆ ಇದೀಗ ಬಿಜೆಪಿ ಜೆಡಿಎಸ್ ಮುಂದಾಗಿರುವಂಥದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.